ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವಂಡರ್ಫುಲ್ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಈ ಒಂದು ರೈಡಿಂಗ್ ಗೇರ್ಸ್ ಹಾಕ್ಕೊಂಡೆ ನಾನು 6 ತಿಂಗಳಾಗಿದೆ. ಮತ್ತು ನಾವು ದಕ್ಷಿಣ ಕರ್ನಾಟಕ ಕೆಲವೊಂದು ಜಾಗಗಳನ್ನ ಮಿಸ್ ಮಾಡಿದ್ದೆ ಲಾಸ್ಟ್ ಟೈಮ್ ಹೋದಾಗ ಮಾನ್ಸೂನಲ್ಲಿ. ಅದನ್ನು ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಜೊತೆ ಇವತ್ತು ರೈಡಲ್ಲಿ ಅನಿರುದ್ಧ್ ಇರ್ತಾನೆ. ಸೊ ನಾನು ಅನಿರುದ್ಧ್ ಇಬ್ಬರು ಕೆಲವೊಂದು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಭಾಳ ಖುಷಿ ಆಗ್ತಾ ಇದೆ. ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ನಮ್ಮ ಬೆಂಗಳೂರಲ್ಲಿ ಕ್ಲೈಮೇಟ್ ನೋಡಿ ಏನು ಸಾಕಾಗಿದೆ ಅಂದರೆ ಫುಲ್ಲು ಮೋಡ ಕವರ್ ಆಗಿದೆ, ಹಾಗೆ ಫಾಗು, ಜೊತೆಗೆ ಟ್ರಾಫಿಕ್ಕು. ನಾಳೆಯಿಂದ ನಮ್ಮ ಎಕ್ಸ್ಪ್ಲೋರೇಷನ್ ಶುರು ಆಗುತ್ತೆ. ಇವತ್ತಿನ ವಿಡಿಯೋಲಿ ನೀವು ಏನು ನೋಡ್ತೀರಪ್ಪ ಅಂದರೆ ಈ ಒಂದು ಡೆಸ್ಟಿನೇಷನ್, ಸೋರ್ಸ್ ಟು ಡೆಸ್ಟಿನೇಷನ್ ಬೆಂಗಳೂರು ಟು ಗೋಕರ್ಣ ನಾವು ತಗೊಳ್ಳೋ ರೂಟು, ಅಲ್ಲಿ ಸಿಗುವಂಥ ಬ್ಯೂಟಿಫುಲ್ ಸೀನ್ರೀಸ್, ಆಮೇಲೆ ನಾನು ಮತ್ತು ಅನಿರುದ್ಧು ಇಂಟರ್ಕಾಮಲ್ಲಿ ಕನೆಕ್ಟ್ ಆಗಿದ್ದೀವಿ. ನಮ್ಮ ಮಧ್ಯೆ ನಡೆಯುವಂಥ ಒಂದು ಡಿಸ್ಕಷನ್, ಕಾನ್ವರ್ಸೇಷನ್ನ ನೀವು ಕೇಳಿಕೊಂಡು ಒಂಥರ ನಿಮಗೂ ಒಂಥರ ಜಾಲಿ, ನಮಗೂ ಒಂಥರ ಜಾಲಿ. ಆಲ್ಮೋಸ್ಟ್ ಅನ್ಎಕ್ಸ್ಪ್ಲೋರ್ಡ್ ಜಾಗಗಳನ್ನ ಹುಡ್ಕೊಂಡೆ ನಾವು ಯಾವಾಗ ಹೋಗ್ತಾ ಇರ್ತೀವಿ. ಸೊ ಈ ಒಂದು ಸೀರೀಸ್ ಏನು ನೋಡ್ತೀರಾ, ಕಂಪ್ಲೀಟ್ ಸೀರೀಸಲ್ಲೂ ಅದೇನೆ, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇನ್ ದಕ್ಷಿಣ ಕರ್ನಾಟಕ. ದಕ್ಷಿಣ ಕರ್ನಾಟಕ ಅಂದ ತಕ್ಷಣ ಏನೋ ಒಂಥರ ಖುಷಿ ಅಲ್ಲಾನೇ, ದೇರ್ ಈಸ್ ಸಮ್ ಎನರ್ಜಿ. ಅಲ್ಲಿ ಹೋಗ್ತಾ ಇದ್ರೇ ಒಂಥರ ಎನರ್ಜಿ ನಮಗೆ. ಅದು ಗೋಕರ್ಣ, ಮುರುಡೇಶ್ವರ, ಈ ಕಡೆ ನಮ್ಮ ಹೊನ್ನಾವರ, ಉಡುಪಿ, ಭಟ್ಕಳ, ಈ ಕಡೆ ರೂಟಲ್ಲೆಲ್ಲ ಹೋಗೋವಾಗ ಅದೇನೋ ಒಂಥರ ಮನಸ್ಸಿಗೆ ಒಂಥರ ತೃಪ್ತಿ ಆಗುತ್ತೆ. ಏನಾದರೂ ಒಂದು ವಂಡರ್ಫುಲ್ ಪ್ಲೇಸಸ್ ಏನಾದ್ರು ನಮಗೆ ಇನ್ನು ಮಧ್ಯದಲ್ಲಿ ಏನಾದ್ರು ಕಾಣಿಸ್ತಿದ್ರೆ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ, ಸ್ವಾಮಿ ತಿಂದತ್ತ ತೋಮ್ ತೋಮ್, ಅಯ್ಯಪ್ಪ ತಿಂದತ್ತ ತೋಮ್ ತೋಮ್. ಮಧ್ಯ ಈ ಥರ ಗಾಡಿಗಳೆಲ್ಲ ಬರ್ತಾ ಇದೆ. ನೀನು ಸೈಡಿಗೆ ಹೋಗಲಿಲ್ಲ ಅಂದರೆ ನಾನು ನಿನ್ನ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಕಣಲೇ ಅಂದ್ಕೊಂಡು ಅವನು ಆ ಕಡೆಯಿಂದ ಡೈಲಾಗ್ ಹೊಡಿತವನೇ, ನಾನು ಈ ಕಡೆಯಿಂದ ಡೈಲಾಗ್ ಹೊಡ್ಕೊಂಡು ಒಟ್ಟಿನಲ್ಲಿ ಇಲ್ಲಿವರೆಗೂ ಬಂದಿದ್ವಿ. ಆಲ್ಮೋಸ್ಟ್ 168 ಕಿಲೋಮೀಟರ್ಸ್ ಕವರ್ ಆಗಿದೆ ಇಲ್ಲಿವರೆಗೂ. ಇವ್ನು ನೋಡಿ, ಇವ್ನು ನೋಡಿ, ಇವ್ನು ನೋಡು. ಯಾಕೆ 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 ಒಂದು ಹೈವೇಲಿ ಹೇಗೆ ಫಾಲೋ ಮಾಡಬೇಕಂತ ಗೊತ್ತಿಲ್ಲ ನಿಮಗೆ? ಯಾಕೆ ಯಾಕೆ ಏನಿದು 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 ದುರ್ವಿದೆಯಾ? ಬಹಳ ಬಹಳ ಬೇಜಾರಾಗ್ತಾ ಇದೆ ನನಗೆ. ಈ ಥರ ಒಂದು ಸಂದರ್ಭ ನನಗೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಏನು ಸ್ಪ್ಲೆಂಡರ್, ನಾನು ನಿನ್ನನ್ನು ಕ್ರಾಸ್ ಆಗಬೇಕು ಅಂದರೆ ನನಗೆ ಬಹಳ ದೊಡ್ಡ ವಿಷಯ ಏನಲ್ಲ. ನೋಡು, 4ನೇ ಗೇರಲ್ಲೇ ನಿನ್ನನ್ನು ನಾನು ದಾಟ್ಬೋದು. ಆದರೆ ಹೋಗಲಿ ಪಾಪ ಅಂತ ನಾನು ಸುಮ್ಮನೆ ಇದ್ದರೆ ನೀನು ತುಂಬ ಜಾಸ್ತಿ ಮಾಡಿದೆ ಅಲ್ವಾ? ಅಲ್ಲಿಂದ ಇಲ್ಲಿವರೆಗೂ ಬಹಳ ಟಾರ್ಚರ್ ಕೊಟ್ಟೆ ನನಗೆ. ಸ್ವಲ್ಪ ವಿಂಡ್ ಬ್ಲಾಸ್ಟ್ ಜಾಸ್ತಿ ಇದೆ ಕಣ್ರಿ. ಸ್ವಲ್ಪ ಈ ಗಾಳಿ ರಭಸ ಇದೆಯಲ್ಲ, ಬಹಳ ರಭಸವಾಗಿದೆ ಗಾಳಿ. ಅಲ್ಲೋಡಿಯಲ್ಲಿ ಸೂರ್ಯಕಾಂತಿ ಎಷ್ಟು ಚೆನ್ನಾಗಿದೆ, ಬಹಳ ಖುಷಿ ಆಗ್ತಾ ಇದೆ ನನಗೆ. ಮುಂದೆ ಹೋಗ್ತಾ ಹೋಗ್ತಾ ವಿಂಡ್ ಮಿಲ್ ಕಾಣುತ್ತೆ. ಕಣ್ಣಿಗೆ ಸ್ವರ್ಗ ಸ್ವರ್ಗ ಏನಂತೀರ? ಬಹಳ ಇದೆ. ಸ್ಕೂಲು ಕಾಲೇಜಲ್ಲಿದ್ದಾಗ ಮಿಮಿಕ್ರಿ ಮಾಡ್ತಾ ಇದ್ವಿ ನಾವು. ಬಹಳ ದಿನಗಳಾಗೋಗಿತ್ತು ಮಾತಾಡಿ, ಸ್ವಲ್ಪ ಮರ್ತು ಹೋಗಿದೆ. ಚಿತ್ರದುರ್ಗ ಈ ವಿಂಡ್ ಮಿಲ್ ಎಲ್ಲಿ ಕಾಣಿಸುತ್ತೆ ಅಲ್ಲಿಂದ ನಮಗೆ ಅಫಿಷಿಯಲ್ಲಾಗಿ ದುರ್ಗ ಸ್ಟಾರ್ಟ್. ಬಟ್ ಆ್ಯಕ್ಚುಲಿ ಇನ್ನು ಮುಂದೆ ಹೋಗಬೇಕು ದುರ್ಗ ಸ್ಟಾರ್ಟ್ ಆಗೋಕ್ಕೆ. ಬಟ್ ನಮಗೊಂಥರ ಅದು ಫೀಲ್, ವಿಂಡ್ ಮಿಲ್ ನೋಡಿದ ತಕ್ಷಣ ನಮ್ಮ ದುರ್ಗ ಬಂತಪ್ಪ, ನಮ್ಮ ಚಿತ್ರದುರ್ಗ ಇಲ್ಲಿಂದ ಶುರು ಅಂತ. ಯಾಕೆ 6 ತಿಂಗಳುಗಟ್ಟಲೆ ವಿಡಿಯೋ ಹಾಕಿಲ್ಲ? ಆ್ಯಂಡ್ ಯೂಟ್ಯೂಬಲ್ಲಿ 1 ತಿಂಗಳು, 2 ತಿಂಗಳು, 3 ತಿಂಗಳಿಗೆ ಅಮಾವಾಸ್ಯೆ ಥರ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ತುಂಬ ಜನ ಕೇಳ್ಬೋದು. ಸೊ ಏನಪ್ಪ ಅಂದರೆ ನನ್ನ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಆ್ಯಂಡ್ ರೀಸೆಂಟಾಗಿ ನಾನು ಒಂದು ಮನೆ ಪರ್ಚೇಸ್ ಮಾಡಿದೆ. ಸೊ ಆ ಮನೆ ಕೆಲಸ ನನಗೆ ತುಂಬ ಇತ್ತು. ನಿಮಗೆ ಗೊತ್ತು, ಒಂದು ಮನೆ ತೊಗೊಬೇಕು ಅಂದಾಗ ಲೀಗಲ್ ಆಗಬೇಕು, ಮತ್ತು ಅದು ಸ್ವಲ್ಪ ಇಂಟೀರಿಯರ್ ಕೆಲಸ. ಸೊ ಇದೆಲ್ಲ ಇದ್ದಿದ್ದರಿಂದ ತುಂಬ ಟೈಮ್ ಆಯಿತು ನನಗೆ. ಆಲ್ಮೋಸ್ಟ್ 3-4 ಮಂತ್ಸ್ ಆಯಿತು. ಅದರಿಂದ ನನಗೆ ಬೇರೆ ಯಾವುದ್ರಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಬರೋ ಸೇವಿಂಗ್ಸ್ನೆಲ್ಲ ಅಲ್ಲಿಗೆ ಹಾಕಿದಾಗ 100% ಜಾಬ್ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ನಮ್ಮದು ಅದೇ ಪರಿಸ್ಥಿತಿ. ಈಗೂ ಅಷ್ಟೇ, ಈ ರೈಡ್ ಎಲ್ಲ ಕ್ರೆಡಿಟ್ ಕಾರ್ಡ್ ರೈಡ್ ಇದು. ಎಲ್ಲ ರೈಡು ಇದನ್ನು ನಾವು ಕ್ರೆಡಿಟ್ ಕಾರ್ಡಲ್ಲೇ ಮಾಡ್ತಾ ಇರೋದು. ತಲೆ ಮೇಲೆ ಸಾಲ ಇದೆ, EMI, ಅದು ಕಟ್ಟಲೇಬೇಕು. ಬಾಡಿಗೆ ಕಟ್ಟೋ ಬದಲು ಇದನ್ನು ಕಟ್ತಾ ಇದ್ದೀವಿ ಗುರು, ಅಷ್ಟೇ, ಬೇರೆ ಏನೂ ಇಲ್ಲ. ಈ ದುರ್ಗ ಮತ್ತು ದಾವಣಗೆರೆ ರೂಟ್ ಮಧ್ಯದಲ್ಲಿ ತುಂಬ ಬೆಟ್ಟ ಕೊರೆತ ಜಾಸ್ತಿ ಆಗ್ತಾಯಿದೆ. ಎಲ್ಲ ಕಡೆನೂ ಈ ಥರ ಕೊರಿತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಸೊ ಇದು ಒಳ್ಳೆಯದಲ್ಲ. ಬಟ್ ಐ ಡೋಂಟ್ ನೋ, ಡೆವಲಪ್ಮೆಂಟ್ಗೋಸ್ಕರ ಕಲ್ಲುಗಳು ಬೇಕಾಗುತ್ತೆ. ಹಂಗಂತ ಆಲ್ಮೋಸ್ಟ್ ನಾನು ಒಂದು 10 ಕಿಲೋಮೀಟ್ರಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ.
ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೂ ಬೆಟ್ಟಗಳನ್ನೆಲ್ಲ ಕೊರೆದಿದ್ದಾರೆ. ರೋಡ್ ಮಾಡೋದಕ್ಕೆ ಕೊರೆಯೋ ಥರ ಕಾಣಿಸ್ತಾ ಇಲ್ಲ ಇದೆಲ್ಲ ನಮಗೆ ಒಳ್ಳೆಯದಲ್ಲ. ದಯವಿಟ್ಟು ಇದನ್ನೆಲ್ಲ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಈಗ ಆಗಿರೋ ಡೆವಲಪ್ಮೆಂಟು ಆ್ಯಕ್ಚುಲಿ ಸಾಕು ಅಂತ ನಾನು ಹೇಳಲ್ಲ, ಸ್ವಲ್ಪ ಕಮ್ಮಿ ಮಾಡಬೇಕು. ಇಂಥವನ್ನೆಲ್ಲ ಪ್ರಕೃತಿನ ಆದಷ್ಟು ನಾವು ಉಳ್ಸೋಕ್ಕೆ ಟ್ರೈ ಮಾಡಬೇಕು. ದುರ್ಗ ಮತ್ತು ದಾವಣಗೆರೆ ಮಧ್ಯದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರೋದು, ಈ ನಡುವೆ ಸ್ವಲ್ಪ ಜಾಸ್ತಿ ಆಗಿದೆ ಬೆಟ್ಟಗಳ ಕೊರತ. ನೆಟ್ನ ಹಾಕಿ ಬ್ಲಾಸ್ಟ್ ಮಾಡಿ ಆ ಒಂದು ಶೇಪ್ ಇಲ್ಲ, ಆ ಒಂದು ವಂಡರ್ಫುಲ್ ಏನು ಕಾಣಿಸ್ತಾ ಇತ್ತು ಆ ಬ್ಯೂಟಿನೆಸ್ ಕಮ್ಮಿ ಆಗ್ಬಿಟ್ಟಿದೆ. ಒಂಥರ ಬೇಜಾರು. ನಿಮಗೂ ಏನನ್ಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಬನವಾಸಿ, ಸಿರ್ಸಿ, ಯಾಣ, ಅಲ್ಲಿಂದ ವಿ ಆರ್ ರೀಚಿಂಗ್ ಗೋಕರ್ಣ. ಸೊ ಈ ರೂಟಲ್ಲಿ ತುಂಬ ದಿವಸದಿಂದ ನಾವು ಡ್ರೈವ್ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಅದು ಪಾಸಿಬಲ್ ಆಗ್ತಾ ಇರಲಿಲ್ಲ ಈ ರೂಟಲ್ಲಿ ಬರೋದು. ಯೂಶಲಿ ನಾವು ಸಿದ್ದಾಪುರ ರೂಟಿಂದ ಕನೆಕ್ಟ್ ಆಗಿಬಿಡ್ತಾಯಿದ್ವಿ. ಬಟ್ ಈ ಸರ್ತಿ ಎನಿವೇ ವಿ ಹ್ಯಾವ್ ಸಮ್ ಟೈಮ್, ಅದಕ್ಕೆ ಈ ಒಂದು ರೂಟಲ್ಲಿ ಹೋಗೋಣ ಅಂತ ನಾನು ಅನಿರುದ್ದು ಪ್ಲ್ಯಾನ್ ಮಾಡಿ ಈ ರೂಟ್ನ ಚೂಸ್ ಮಾಡ್ಕೊಂಡಿದ್ದೀವಿ. ಕದಂಬನಾಡು ಬನವಾಸಿಗೆ ಸ್ವಾಗತ. ದ್ವಾರದ ಹತ್ರ ಬಂದಿದ್ದೀವಿ. ಗೈಸ್ ಫೈನಲಿ ನಾವು ದರ್ಶನ ಮುಗಿಸ್ಕೊಂಡು ಇವಾಗ ಮಾರಿಕಾಂಬಾ ಹತ್ರ ಇದ್ದೀವಿ. ಕಾರ್ತಿಕ ಉತ್ಸವ ನಡೀತಾ ಇದ್ದಂಗಿತ್ತು, ಇಲ್ಲೇನೋ ಫಂಕ್ಷನ್ ನಡೀತಾ ಇದ್ದಂಗಿದೆ. ಎನರ್ಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಒಳಗಡೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಮೋಸ್ಟ್ ಪ್ರಾಬ್ಲಿ 2.5 hours ಜರ್ನಿ ಗೋಕರ್ಣ. 5:20 ಆಗಿದೆ ಟೈಮು. 6:20, 7:20, 7:30 ಅಷ್ಟೊತ್ತಿಗೆ ಗೋಕರ್ಣ ರೀಚ್ ಆಗಿಬಿಡ್ತೀವಿ. ಒಳ್ಳೆ ಸನ್ಸೆಟ್ ಆಗ್ತಾಯಿದೆ. ಈ ಟೈಮಲ್ಲಿ ನಾವೇನಾದ್ರು ಗೋಕರ್ಣದಲ್ಲಿ ಇದ್ದಿದ್ರೆ ಬೀಚಲ್ಲಿ ಒಳ್ಳೆ ಸನ್ಸೆಟ್ ನೋಡ್ತಾ ಇದ್ದೀವಿ. ನೈಟ್ ಟೈಮ್ ರೈಡ್ ಒಂಥರ ನಮಗೆ ಮಜಾ ಕೊಡುತ್ತೆ. ಬಟ್ ಆದರೂ ಸ್ವಲ್ಪ ಡೇಂಜರ್ ನೈಟಲ್ಲಿ ಈ ಥರ ಒಂದು ಜಂಕ್ಷನಲ್ಲಿ ಓಡಾಡೋದು. ಬಟ್ ಇಟ್ಸ್ ಓಕೆ, ಹ್ಯಾಪೆನ್ಸ್. ರೈಡಿಂಗಲ್ಲಿ ನಾವು ಎಷ್ಟೊತ್ತಿಗೆ ಹೋಗ್ತೀವಿ ಅಂದ್ಕೊಳಕ್ಕಾಗಲ್ಲ. ಓಹೋ ಎಲ್ಲ ಜಯನಗರು, ಬನಶಂಕರಿ, ಬಸವನಗುಡಿ, ಯಶವಂತಪುರ ಆ ಕಡೆ ಅವರೇ ತುಂಬ್ಕೊಂಬಿಟ್ಟವ್ರೆ ಗೈಸ್. ಈ ಕಡೆ ಫುಲ್ಲು ರೋಡು ಚಿತಾಲ್ ಪತಾಲ ಆಗ್ಬಿಟ್ಟಿದೆ ಗುರು, ಏನೂ ಕಾಣಲ್ಲ. ನಮಗೆ ಫಾಗ್ ಲ್ಯಾಂಪ್ ಇರೋದ್ರಿಂದ ಸ್ವಲ್ಪ ಗುಡ್ ಅಷ್ಟೇ. ಫಾಗ್ ಲ್ಯಾಂಪ್ ಎಲ್ಲ ಇಲ್ಲ ಅಂದರೆ ಇಂಥ ರೋಡಲ್ಲೆಲ್ಲ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಇದ್ರ ಲೈಟ್ಸ್ ಇಟ್ಕೊಂಡು. ತುಂಬ ಜನ ಕೇಳ್ತಾ ಇರ್ತೀರಾ ನೈಟ್ ಡ್ರೈವ್ ಸೇಫಾ ಏನು ಹೆಂಗೆ ಅಂತ. ನೋಡಿ ಈ ಥರ ವರ್ಕ್ ನಡೀತಾ ಇರೋವಾಗ ನೈಟಲ್ಲಿ ಇದು ನೋಡಿ, ಆ ಕಡೆ ಆ್ಯಕ್ಚುಲಿ ಇದು ಡಬಲ್ ರೋಡ್ ಮಾತ್ರ ಸಖತ್ ಕಚ್ಚಡವಾಗಿದೆ. ಫುಲ್ಲು ಸ್ಕೇಟಿಂಗು,
ಉಯ್ ಮಗ ಏನೋ ಇದು ಹಿಂಗಿದೆ ಸ್ಕೇಟಿಂಗ್ ಇಲ್ಲಿ. ನೀವು ಸಿರ್ಸಿಯಿಂದ ಗೋಕರ್ಣ ಹೋಗೋ ರೂಟು ವರ್ಸ್ಟು. ಈ ಕಡೆ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ. ಮುಂದೆ ನೀವು ನೋಡ್ಬೋದು ಪಲ್ಸರ್ ಅವರು. ಸಿಕ್ಕಾಬಡೆ ಪಿಚ್ಚು ಡಾರ್ಕು, ಇನ್ನು ಹೆವಿ ಡೇಂಜರಸ್ ಅನಿಸ್ತಾ ಇದೆ. ಪಾಪ ಅವ್ರಿಗೂ ನಾನೇ ಲೈಟ್ ಕೊಡ್ತಾಯಿದ್ದೀನಿ. ಅವ್ರು ಹೇಳಿದ್ರು ಕಾಣಿಸ್ತಾ ಇಲ್ಲ ಬ್ರೋ, ಸ್ವಲ್ಪ ಹಿಂದೆ ಬನ್ನಿ, ನಾನು ಹಂಗೆ ಹೋಗ್ಬಿಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ಅವ್ರನ್ನ ಮುಂದೆ ಬಿಟ್ಟು ನಾನು ಹಿಂದೆ ಹೋಗ್ತಾಯಿದ್ದೀನಿ. ಹೆಂಗಿದೆ ನೋಡಿ ರೂಟ್, ನೀವೇ ನೋಡಿ. ಆ ಕಡೆ ಹೋಗಂಗೆಲ್ಲ, ಇಷ್ಟೇ ಚಿಕ್ಕ ರೂಟು. ಆ ಕಡೆ ಒಂದು ಗಾಡಿ ಬಂದರೆ ಈ ಕಡೆ ಒಂದು ಗಾಡಿ ಸೈಡ್ಗೆ ಹಾಕ್ಕೋಬೇಕು, ಆ ಥರ ಇದೆ ರೂಟ್. ಏನು ಗುರು ಇದು ಈ ಥರ ಮಾಡಿಟ್ಬಿಟ್ಟಿದ್ದಾರೆ ರೋಡ್ನ. ಎಸ್, ರೆಡಿ ಆದಮೇಲೆ ಸೂಪರಾಗಿರುತ್ತೆ, ಬಟ್ ರೆಡಿ ಆಗೋವರೆಗೂ ಓ ಮೈ ಗಾಡ್, ಏನೋ ಇದು ರೂಟ್ ಇದು. ಯಪ್ಪ, ನಾವು ಆಫ್ ರೋಡ್ನ ಇಷ್ಟಪಡ್ತೀವಿ, ಬಟ್ ಈ ರೇಂಜಲ್ಲಿ ಧೂಳು ರೋಡ್ನ ನಿಜವಾಗ್ಲೂ ಇಷ್ಟಪಡಲ್ಲ ಅವರು. ಏನರೋ ಹಿಂಗೆ ಧೂಳು ಎಬ್ಸ್ಕೊಂಡು ಹೋಗ್ತಾ ಇದ್ದೀರಾ, ಯಪ್ಪ. ಮನೆಯಲ್ಲಿ ಸತತವಾಗಿ ಒಂದು ಎಷ್ಟೊತ್ತಪ್ಪ 2 ಅವರ್ ಹುಡುಕಿದ ಮೇಲೆ ಹಿಂದೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನಮಗೆ ರೂಮ್ ಸಿಕ್ತು. ಫೈನಲ್ಲಿ ರೂಮ್ ಸಿಕ್ಕಿ ನೆಮ್ಮದಿಯಾಗಿ ಒಂದು ಸ್ವಲ್ಪ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ವಿ. ಮೋಸ್ಟ್ಲಿ ಏನೋ ಕಾಣ್ತಾ ಇರಲ್ಲ ನಾವು. ಸೊ ಬೀಚ್ ಹತ್ರ ಸುಮ್ಮನೆ ಒಂದು ವಾಕ್ ಹೋಗೋಣ ಅಂತ. ನಾನು ಕಾಣ್ತಾ ಇರ್ತೀನಿ, ಬೆಳ್ಳಗಿದ್ದಾನೆ, ಸ್ವಲ್ಪ ಅಲ್ಲ ಫುಲ್ ಬೆಳ್ಳಗಿದ್ದಾನೆ. ಇವ್ನ ರಿಫ್ಲೆಕ್ಷನಿಂದ ನಾನು ಕಾಣಿಸ್ಬೋದು. ಹಾಂ, We came from Bangalore. Oh, okay. You stay in Bangalore? No, I stay in Hyderabad only. But from last 1 week I'm staying in Bangalore. My brother home, he's working in Bangalore. So where do you stay in Bangalore? Mahadevpura. Oh, traffic zone. Oh, it's ಬೀಚಲ್ಲಿ ವಿ ಸ್ಪೆಂಡ್ ವೆರಿ ಗುಡ್ ಟೈಮ್. ನಾನು ಅನಿರುದ್ದು ಆಲ್ಮೋಸ್ಟ್ 10 ಗಂಟೆಗೆ ಇಲ್ಲಿ ಬಂದಿದ್ದು. ಇವಾಗ 1 ಗಂಟೆ ಆಗ್ತಾಯಿದೆ ಆಲ್ಮೋಸ್ಟು. ಇಲ್ಲೇ ಕೂತಿದ್ವಿ. ಆ ಒಂದು ಎಕ್ಸ್ಪೀರಿಯೆನ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ನೀವು ಬಂದು ಈ ಥರ ಒಂದು ಜಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಹಾಗಂತ ಬೀಚಲ್ಲಿ ಇಳಿದು ಲೈಫ್ನ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ. ನೀ ದಡದಲ್ಲಿ ಕೂತ್ಕೊಳ್ಳಿ, ಆ ಒಂದು ಸಮುದ್ರದ ಅಲೆಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ. ಆ ಶಬ್ದ ನಿಮ್ಮನ್ನು ನೀವು ಸೈಲೆಂಟಾಗಿ ಕೂತ್ಕೊಂಡು ನಿಮ್ಮನ್ನು ನೀವು ಅರಿತ್ಕೊಳ್ಳಿ, ಓಕೆನಾ? ಸೊ ನಿಮ್ಮನ್ನು ನೀವು ಹುಡ್ಕೋಕ್ಕೆ ಒಳ್ಳೆ ಜಾಗ ಯಾವುದಪ್ಪ ಅಂದರೆ ಸಮುದ್ರ. ನಿಮ್ಮನ್ನು ನೀವು ಹುಡ್ಕೋಬೋದು. ಸೊ ಇಲ್ಲಿ ಬಂದರೆ ಬಹಳ ಅರ್ಥ ಸಿಗುತ್ತೆ ನಿಮ್ಮ ಲೈಫ್ಗೆ, ಓಕೆನಾ? ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ, ಸೊ ನೆಕ್ಸ್ಟ್ ಎಪಿಸೋಡಿಂದ ನಿಮಗೆ ಕ್ರೇಜಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ತೋರಿಸ್ತೀವಿ. ನೋಡಿ, ಸಖತ್ತಾಗಿರುತ್ತೆ. ಯು ಗೈಸ್ ವಿಲ್ ಎಂಜಾಯ್, ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ಎಪಿಸೋಡಲ್ಲಿ ಹಿಡನ್ ಪ್ಲೇಸಸ್ ಇನ್ ಗೋಕರ್ಣ ಎಕ್ಸ್ಪ್ಲೋರ್ ಮಾಡ್ತಾ ಸಿಗೋಣ. ಓಕೆ, ಥ್ಯಾಂಕ್ ಯು ಗೈಸ್. ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.